ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಸದ್ಯಕ್ಕೇನೋ ಕೃಷ್ಣಾ ನದಿಯ ಪ್ರವಾಹದ ಆತಂಕ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಆದರೆ ಅನಾಹುತಗಳು ಮುಂದುವರೆದಿದೆ. ನಾರಾಯಣಪುರ ಜಲಾಶಯದಿಂದ ಕಳೆದ 2 ದಿನಗಳಲ್ಲಿ ನದಿಗೆ ಹರಿಬಿಟ್ಟ 3,25,000 ಕ್ಯೂಸೆಕ್ ನೀರಿನಿಂದಾಗಿ ರೈತರ ಜಮೀನುಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ನೂರಾರು ಎಕರೆ ಬೆಳೆ ಹಾನಿಯಾಗಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಹಳ್ಳಕ್ಕೆ ನದಿ ನೀರು ನುಗ್ಗಿದ್ದು ಹಳ್ಳದ ಅಕ್ಕಪಕ್ಕದ ಜಮೀನುಗಳೆಲ್ಲ ಒಂದು ರೀತಿ ಜಲಾವೃತವಾಗಿದೆ. ಪಾಪ ರೈತರು ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆ ಎಲ್ಲ ಈಗ ನೀರು ಪಾಲಾಗ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಇದ್ರೂ ಇಲ್ಲಿನ ಜನ ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಸುರಿದಂತ ಭಾರಿ ಮಳೆಗೆ ರಾಯಚೂರಿನಲ್ಲಿ ಕೃಷ್ಣಾ ನದಿ ತುಂಬಿ ಹರಿದಿದೆ. ಜೊತೆಗೆ ಈಗ ಕೃಷ್ಣಾ ನದಿಯ ನೀರು ಹಳ್ಳಗಳ ಮೂಲಕ ಏನು ಗ್ರಾಮಗಳ ಕಡೆ ನುಗ್ತಾ ಇರುವಂಥದ್ದು. ಹೀಗಾಗಿ ಏನು ರೈತರ ಬೆಳೆಗಳಿಗೂ ಕೂಡ ನೀರು ನುಗ್ಗಿ ಬೆಳೆ ಕಳೆದುಕೊಳ್ಳುವಂಥ ಆತಂಕ ಎದುರಾಗಿರುವಂಥದ್ದು. ನಾವು ಗುರ್ಜಾಪುರ ಗ್ರಾಮದ ಬಳಿ ಇರ್ತಕ್ಕಂಥದ್ದು. ಕೃಷ್ಣಾ ನದಿ ಏನು ನೀರು ಹಳ್ಳಕ್ಕೆ ಹರಿದು ಇಲ್ಲಿರ್ತಕ್ಕಂಥ ಬೆಳೆಗಳು ಕೂಡ ಹಾನಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿನ ಭತ್ತದ ಬೆಳೆಯನ್ನು ನಮಗೆ ತೋರಿಸ್ತಾ ಇದ್ದೀವಿ. ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಭತ್ತದ ಬೆಳೆ ಮುಳುಗಿರುವಂಥದ್ದು. ಈ ಬಾರಿ ಮುಂಗಾರು ಕೂಡ ಉತ್ತಮವಾಗಿದೆ, ನದಿಗೂ ಕೂಡ ಒಳ್ಳೆಯ ನೀರು ಬರ್ತಾ ಇದೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿದ್ದರು ರೈತರು. ಆದರೆ ಆ ರೈತರ ಸಂಪೂರ್ಣ ಏನು ಬೆಳೆ ಈಗ ಹಾಳಾಗಿರುವಂಥದ್ದು. ಕೇವಲ ರಾಯಚೂರು ತಾಲೂಕು ಮಾತ್ರ ಅಲ್ಲ, ಲಿಂಗಸೂರು ಇರ್ಬೋದು, ದೇವದುರ್ಗ ಇರ್ಬೋದು, ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಗ್ರಾಮಗಳ ರೈತರು ಈ ಬಾರಿ ನಿಜಕ್ಕೂ ಕೂಡ ಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಸರಿಯಾದ ಸಮಯಕ್ಕೆ ಈಗ ಮಳೆ ಇಲ್ಲದೆ ಇದ್ರೂ ಕೂಡ ನದಿ ತುಂಬಿ ಹರಿತಾ ಇದೆ. ಇದರಿಂದ ಬೋರ್ವೆಲ್ ಅಂದ್ರೇನು ಪಂಪ್ಸೆಟ್ಗಳ ಮೂಲಕ ನೀರನ್ನು ಏನು ಬಳಸಿಕೊಂಡು ವ್ಯವಸಾಯವನ್ನು ಮಾಡ್ಬೋದು ಅನ್ನೋ